ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬ ಕ್ರಿಸ್ಪಿಯಾಗಿ ಹಾಗೆಯೇ ತುಂಬ ರುಚಿಯಾಗಿ ಶೇಂಗಾ ಚಿಕ್ಕಿಯನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಹೊರಗಡೆಯಿಂದ ತಂದು ಮಕ್ಕಳಿಗೆ ಕೊಡೋದಕ್ಕಿಂತ ನೀವು ಮನೆಯಲ್ಲೇ ಹೀಗೆ ಟ್ರೈ ಮಾಡಿ, ರುಚಿಯಾಗಿರುತ್ತೆ. ಹಾಗೆಯೇ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ಇದನ್ನು ನೀವು ಫ್ರೆಶ್ ಆಗಿ ಮಾಡಿಕೊಡಿ, ಮಕ್ಕಳಿಗೆ ತುಂಬ ಆರೋಗ್ಯವಾಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು 1 ಕಪ್ ಆಗುವಷ್ಟು ಶೇಂಗಾನ ತೊಗೊಂಡ್ಬಿಟ್ಟು ಅದನ್ನು ಒಂದು ಬಾಣಲೆಗೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ನಾವು ಶೇಂಗಾನ ಹುರ್ಕೊಳ್ಳುವಾಗ ಶೇಂಗಾ ಮೇಲಿನ ಸಿಪ್ಪೆ ನಮಗೆ ಲೈಟಾಗಿ ಬಿಡ್ತಾ ಬರುತ್ತೆ. ಅಲ್ಲಿವರೆಗೂ ಈ ಶೇಂಗಾನ ಹೀಗೇ ಕೈ ಆಡಿಸ್ತಾ ಹುರ್ಕೋಬೇಕು. ನಾವು ಶೇಂಗಾನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವಿ ಅನ್ನೋದ್ರ ಮೇಲ್ಗಡೆ ನಮಗೆ ಶೇಂಗಾ ಚಿಕ್ಕಿ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಶೇಂಗಾ ಮೇಲ್ಗಡೆ ಸಿಪ್ಪೆ ನಮಗೆ ಸ್ವಲ್ಪ ಕಪ್ಪಗಾಗ್ತಾ ಬರ್ತಾ ಇದೆ. ನೀವು ಶೇಂಗಾನ ಹುರ್ಕೊಳ್ಳುವಾಗ ಆದಷ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಆವಾಗ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟ ಆದರೆ ಸಾಕು. ಇದನ್ನು ಇವಾಗ ಒಂದು ಅಗಲವಾದ ಪ್ಲೇಟಿಗೆ ಹಾಕಿ ನಾವು ತಣ್ಣಗಾಗಕ್ಕೆ ಬಿಡಬೇಕು. ಇದು ನಮಗೆ ಸ್ವಲ್ಪ ತಣ್ಣಗಾಗಬೇಕು. ಅಷ್ಟರಲ್ಲೇ ನಾವು ಬೆಲ್ಲದ ಪಾಕನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲೆನ ಬಿಸಿಗಿಟ್ಬಿಟ್ಟು ಅದಕ್ಕೆ 1 ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ಳಿ. 1 ಕಪ್ ಆಗುವಷ್ಟು ಬೆಲ್ಲನ ಹಾಕಿದರೆ ನೀವು ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಬೆಲ್ಲನ ನೀವು ಆದಷ್ಟು ತುರಿದ್ಬಿಟ್ಟು ತಗೊಳ್ಳಿ, ಇಲ್ಲಾಂದರೆ ಸಣ್ಣಕ್ಕೆ ಜಜ್ಜಿಬಿಟ್ಟು ತಗೊಳ್ಳಿ. ಆವಾಗ ನಿಮಗೆ ಬೆಲ್ಲ ಬೇಗನೆ ಕರಗುತ್ತೆ. ಬೆಲ್ಲನ ನೀವು ದೊಡ್ಡದಾಗಿ ಹಾಕ್ಕೊಂಡ್ರೆ ಬೆಲ್ಲ ಕರಗೋದಕ್ಕೆ ಟೈಮ್ ಬೇಕಾಗುತ್ತೆ, ನಮಗೆ ಪಾಕ ಬರೋದಕ್ಕೂ ಕೂಡ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೀವು ಈ ಥರ ಸಣ್ಣದಾಗಿ ಪುಡಿ ಮಾಡಿ ತೊಗೊಂಡ್ರೆ ನಮಗೆ ಪಾಕ ಬೇಗ ಬರುತ್ತೆ. ನೋಡಿ, ಇಲ್ಲಿ ನಮಗೆ ಪಾಕ ಬರಬೇಕು, ಅಲ್ಲಿವರೆಗೂ ಈ ಬೆಲ್ಲನ ನಾವು ಕುದಿಸ್ಕೊಳ್ತಾನೆ ಇರಬೇಕು. ಇದಕ್ಕೆ ನಾವು ಇವಾಗ ಫ್ಲೇವರ್ಗೋಸ್ಕರ ಒಂದು ಏಲಕ್ಕಿಯನ್ನು ಸೇರಿಸ್ಕೊಳ್ಳೋಣ. ಏಲಕ್ಕಿಯನ್ನು ನೀವು ಹಾಗೇನೆ ಹಾಕೋಬಿಡಿ, ಸ್ವಲ್ಪ ಜಜ್ಜಿ ಹಾಕ್ಕೊಳ್ಳಿ. ಆವಾಗ ಏಲಕ್ಕಿ ಫ್ಲೇವರ್ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನೀವು ಏಲಕ್ಕಿನ ಸ್ಕಿಪ್ ಕೂಡ ಮಾಡಬಹುದು. ಈ ಕಡೆ ನೋಡಿ, ಇಲ್ಲಿ ನಮಗೆ ಶೇಂಗಾ ತಣ್ಣಗಾಗಿದೆ. ಇವಾಗ ಈ ಶೇಂಗಾದ ಮೇಲೆ ಸಿಪ್ಪೆಯನ್ನು ನಾವು ತಕ್ಕೋಬೇಕು. ಶೇಂಗಾ ಸಿಪ್ಪೆಯನ್ನು ನೀವು ಕೈಯಿಂದ ಈ ಥರ ತಕ್ಕೋಬಹುದು. ಇಲ್ಲ ಅಂದರೆ ಪ್ಲೇಟಿಂದ ನೀವು ಒಂದು ಬಟ್ಟೆಗೆನ ಶೇಂಗಾನ ಸೇರಿಸಿ ಆ ಶೇಂಗಾ ಮೇಲ್ಗಡೆ ಮತ್ತು ಕೆಳಗಡೆ 2 ಕಡೆ ಬಟ್ಟೆ ಇರೋ ಥರ ಮಾಡಿಕೊಂಡು ಬಟ್ಟೆ ಮೇಲ್ಗಡೆ ನೀವು ಕೈಯಿಂದ ಉಜ್ತಾ ಹೋಗಿ. ಆವಾಗಲೂ ಕೂಡ ಶೇಂಗಾ ಮೇಲಿನ ಸಿಪ್ಪೆ ಬಿಟ್ಕೊಳ್ಳುತ್ತೆ. ನೋಡಿ, ಇಲ್ಲಿ ಎಲ್ಲೂ ಕೂಡ ನಮಗೆ ಶೇಂಗಾ ಮೇಲ್ಗಡೆ ಸಿಪ್ಪೆ ಇರಬಾರ್ದು. ಈಗ ನಾವು ಶೇಂಗಾನ ಶೋಧಿಸ್ಕೊಳ್ಳೋಣ. ನಾವು ಈ ಥರ ಒಂದು ಜಾಲರಿಯಿಂದ ಶೇಂಗಾ ಮೇಲಿನ ಸಿಪ್ಪೆಯನ್ನು ತಗೊಳ್ತಾ ಇದ್ದೀವಿ. ಈಗ ತೆಗೆದಿರುವಂಥ ಶೇಂಗಾನು ಕೂಡ ಅಷ್ಟೇ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಎಲ್ಲದನ್ನು ಕೂಡ ಅಷ್ಟೇ ನಾವು ಈ ಥರ ತಗೊಳ್ತಾ ಇದ್ದೀವಿ. ನೀವು ಕೂಡ ಅಷ್ಟೇ ಈ ಥರ ತಗೊಳ್ಳಿ. ಆವಾಗ ನಮಗೆ ಎಲ್ಲೂ ಕೂಡ ಶೇಂಗಾ ಸಿಪ್ಪೆ ಉಳ್ಕೊಳ್ಳೋದಿಲ್ಲ. ಈಗ ಎಲ್ಲದೂ ಕೂಡ ನಾವು ಹೀಗೇ ಎತ್ತಿಟ್ಕೊಳ್ಳೋಣ. ನೋಡಿ, ಇಲ್ಲಿ ನಮಗೆ ಎಲ್ಲೂ ಕೂಡ ಶೇಂಗಾ ಸಿಪ್ಪೆ ಉಳ್ಕೊಂಡಿಲ್ಲ. ಎಷ್ಟು ನೀಟಾಗಿ ಸಿಪ್ಪೆ ಎಲ್ಲ ತಗೊಂಡಿದ್ದೀವಿ ಅಂತ. ನೀವು ಕೂಡ ಅಷ್ಟೇ ನೀಟಾಗಿ ಶೇಂಗಾ ಸಿಪ್ಪೆಯನ್ನು ಎತ್ತಿಟ್ಕೊಳ್ಳಿ. ಹಾಗೆಯೇ ಎಲ್ಲರೂ ಒಂದು ಕಪ್ಪಾಗಿರುವಂತಹ ಶೇಂಗಾ ಇದ್ದರೆ ಅದನ್ನು ಕೂಡ ಎತ್ತಿಡಿ. ಅದು ಒಂದು 2 ಸೇರೋದ್ರಿಂದ ನಮಗೆ ಫ್ಲೇವರ್ ಹಾಳಾಗ್ಬಿಡುತ್ತೆ. ಸಿಪ್ಪೆ ತೆಗೆದಿರುವಂತಹ ಶೇಂಗಾನ ನಾವು ಇವಾಗ 2ರಿಂದ 3 ಪೀಸಾಗಿ ಮಾಡ್ಕೋಬೇಕು. ಅದಕ್ಕೆ ನಾವಿಲ್ಲಿ ಒಂದು ಸ್ಟೀಲ್ ಪ್ಲೇಟಿಗೆ ಹಾಕೊಂಡ್ಬಿಟ್ಟು ಇದಕ್ಕೆ ಮ್ಯಾಶರ್ ಇರುತ್ತಲ್ವ, ಅದರಿಂದ ಈ ಥರ ಜಜ್ಕೊಳ್ತಾ ಇದ್ದೀವಿ. ಹೀಗೆ ಮಾಡೋದ್ರಿಂದ ನಮಗೆ ಶೇಂಗಾ 3ರಿಂದ 4 ಪೀಸ್ ಆಗುತ್ತೆ. ಇಷ್ಟಾದರೆ ಸಾಕು. ನಾವಿಷ್ಟು ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮಗೆ ಈ ಕಡೆ ಬೆಲ್ಲದ ಪಾಕ ರೆಡಿಯಾಗಿರುತ್ತೆ. ಬೆಲ್ಲದ ಪಾಕ ನಮಗೆ ಹೇಗೆ ರೆಡಿಯಾಗಿದೆ ಅಂತ ನೋಡ್ಕೊಳ್ಳೋದು ಅಂದರೆ, ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಅದಕ್ಕೆ ನಾವು ಮಾಡಿರುವಂತಹ ಪಾಕನ ಸೇರಿಸ್ಕೋಬೇಕು. ಆ ಪಾಕನ ಸೇರಿಸ್ಕೊಂಡಾಗ ನಮಗೆ ಬೆಲ್ಲ ಹಾಕಿರುವಂತಹ ಕಪ್ನ ತಳಕ್ಕೆ ಇಟ್ಕೊಳ್ಳುತ್ತೆ. ಆಗ ನೀವು ಬೆರಳಿಂದ ಅದನ್ನು ಪ್ರೆಸ್ ಮಾಡಿ ನೋಡಿದ್ರೆ ನಿಮಗೆ ಪಾಕ ಬಂದಿದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ನಾವು ಹಾಕಿರುವಂತಹ ಬೆಲ್ಲ ಈ ಥರ ಬಂದಿದೆ. ಇದು ನಮಗೆ ಪೀಸ್ ಆಗ್ತಾ ಇದೆ. ಹೀಗೆ ಬಂದರೆ ನಮಗೆ ಪಾಕ ಚೆನ್ನಾಗಿ ರೆಡಿಯಾಗಿದೆ. ಇಲ್ಲ ನಿಮಗೆ ಸ್ವಲ್ಪ ಮೆತ್ತ ಅನಿಸಿದರೆ ನೀವು ಇನ್ನೊಂದು 5ರಿಂದ 10 ನಿಮಿಷ ಈ ಬೆಲ್ಲನ ಕುದಿಸ್ಕೋಬೇಕಾಗತ್ತೆ. ಆವಾಗ ನಿಮಗೆ ಬೆಲ್ಲ ಚೆನ್ನಾಗಿ ಪಾಕ ಬರುತ್ತೆ. ಪಾಕ ಬಂದ ನಂತರ ನೀವು ಜಾಸ್ತಿ ಟೈಮನ್ನು ತಗೊಳ್ಳೋ ಹಾಗಿಲ್ಲ. 2ರಿಂದ 3 ನಿಮಿಷದೊಳಗಡೆ ನೀವು ಶೇಂಗಾನ ಸೇರಿಸ್ಕೋಬೇಕು. ಶೇಂಗಾನ ಸೇರಿಸೋದಷ್ಟೇ ಅಲ್ಲದೆ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನಮಗೆ ಜಾಸ್ತಿ ಟೈಮ್ ತಗೊಳ್ಳೋ ಹಾಗಿಲ್ಲ. 2ರಿಂದ 3 ನಿಮಿಷದಲ್ಲೇ ಕೂಡ ಮಾಡಿ ಇದನ್ನು ಎತ್ತಿಡ್ಕೋಬೇಕು. ಬೆಲ್ಲದೊಂದಿಗೆ ನೀವು ಶೇಂಗಾನ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇದಕ್ಕೆ ನೀವು ಬೇಕಾದರೆ ಎಲ್ಲರೂ ಒಂದು ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ಕೋಬಹುದು. ಆದರೆ ಪ್ಲೇನ್ ಆಗಿ ಶೇಂಗಾ ಹಾಕಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಸೇರಿಸಿದ್ರೆ ನಮಗೆ ಟೇಸ್ಟ್ ಸ್ವಲ್ಪ ಬದಲಾಗಬಹುದು. ನಂತರ ನಾವು ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿಬಿಟ್ಟು ಅದಕ್ಕೆ ಈ ಶೇಂಗಾ ಮಿಶ್ರಣವನ್ನು ಹಾಕೊಳ್ಳೋಣ. ಇದನ್ನು ಕೂಡ ಅಷ್ಟೇ ಹಾಕಿದ ತಕ್ಷಣವೇ ನೀವು ಇಡೀ ಪ್ಲೇಟ್ ತುಂಬ ಸ್ಪ್ರೆಡ್ ಮಾಡಬೇಕು. ಇಲ್ಲಾಂದರೆ ನಿಮಗೆ ಒಂದೇ ಕಡೆ ಗಟ್ಟಿಯಾಗೋ ಚಾನ್ಸ್ ಇರುತ್ತೆ. ಯಾಕಂದರೆ ಪಾಕ ಚೆನ್ನಾಗಿ ಬಂದರೆ ಆ ಥರ ಗಟ್ಟಿಯಾಗುತ್ತೆ. ಇವಾಗ ನಾವು ಒಂದು ಸೌಟ್ ಸಹಾಯದಿಂದ ಹೀಗೇ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದನ್ನು ಮಾಡೋಕ್ಕೆ ನಮಗೆ ಜಾಸ್ತಿ ಟೈಮ್ ಏನೂ ಬೇಕಾಗಲ್ಲ. ಆದರೆ ನೀಟಾಗಿ ನಾವು ಶೇಂಗಾ ಮೇಲಿನ ಸಿಪ್ಪೆಯನ್ನು ತಗೋಬೇಕು. ಹಾಗೆಯೇ ಬೆಲ್ಲ ನಮಗೆ ಚೆನ್ನಾಗಿ ಪಾಕ ಬರಬೇಕು. ಹಾಗಂದರೆ ನಮಗೆ ಶೇಂಗಾ ಚಿಕ್ಕಿ ಚೆನ್ನಾಗಿ ಬರುತ್ತೆ. ಬೆಲ್ಲ ಪಾಕ ನಮಗೆ ಏನಾದರೂ
ಪಾಕ ಬಂದಿಲ್ಲ ಅಂತ ಅಂದರೆ ನಮಗೆ ಶೇಂಗಾ ಚಕ್ಕಿ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಸ್ವಲ್ಪ ಅಂಟಂಟಾಗಿಬಿಡುತ್ತೆ. ಆದ್ದರಿಂದ ನೀವು ಬೆಲ್ಲ ಪಾಕವನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಇದಕ್ಕೆ ಏಲಕ್ಕಿನೂ ಕೂಡ ಅಷ್ಟೇ ನಾವು ಫ್ಲೇವರ್ಗೋಸ್ಕರ ಹಾಕಿದ್ದೀವಿ, ನೀವು ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಈಗ ಇದನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೀವು ಶೇಂಗಾ ಮಿಶ್ರಣ ಹಾಕಿದ ತಕ್ಷಣ ನೀವು ಈ ಥರ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಕಿ ಒಂದು 5 ನಿಮಿಷ ಬಿಟ್ಬಿಟ್ಟು ನಂತರ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಶೇಂಗಾ ಚಿಕ್ಕಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಸ್ಕ್ವೇರ್ ಇರುವಂತಹ ಪ್ಲೇಟ್ ಅಥವಾ ಬಾಕ್ಸ್ ತೊಗೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಚಿಕ್ಕಿಗಳು ಒಂದೇ ಥರ ಬರುತ್ತೆ. ಆದರೂ ನಾವಿಲ್ಲಿ ರೌಂಡ್ ಇರುವಂಥದ್ದು ತೊಗೊಂಡಿರೋದ್ರಿಂದ ನಮಗೆ ಸೈಡಲ್ಲಿರುವಂಥದ್ದು ಅರ್ಧ ಅರ್ಧ ಬರುತ್ತೆ ಅಷ್ಟೇ. ಇದನ್ನು ನಾವು ಮಿನಿಮಮ್ ಅಂದರೂ 2 ರಿಂದ 3 ತಾಸು ಹಾಗೇ ಬಿಟ್ಬಿಡಬೇಕು. ಆಗ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ನೀವು ಪ್ಲೇಟನ್ನು ಉಲ್ಟಾ ಮಾಡಿಬಿಟ್ಟು ಒಂದು 2 ರಿಂದ 3 ಸಾರಿ ಈ ಥರ ಕೈಯಿಂದ ತಟ್ಟಿ, ಆವಾಗ ನಮಗೆ ಎಲ್ಲೂ ಅಂಟ್ಕೊಂಡಿರೋದಿಲ್ಲ. ಎಲ್ಲದನ್ನು ಕೂಡ ನಮಗೆ ಪೀಸ್ ಪೀಸಾಗಿ ಕೆಳಗಡೆ ಬೀಳುತ್ತೆ. ನೋಡಿ, ಇಲ್ಲಿ ನಾವು ಮುಡ್ ಕೂಡ ತೋರಿಸ್ತಾ ಇದ್ದೀವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆಯೇ ಎಲ್ಲೂ ಕೂಡ ನಮಗೆ ಅಂಟಂಟು ಅನ್ನಿಸ್ತಾನೂ ಇಲ್ಲ, ಹಾಗೆಯೇ ಎಷ್ಟು ಕ್ಲೀನಾಗಿ ಕಟ್ ಆಗ್ತಿದೆ ಅಂತ. ಬೆಲ್ಲದ ಪಾಕನ ನೀವು ಚೆನ್ನಾಗಿ ಮಾಡಿಕೊಂಡ್ರೆ ನಿಮಗೆ ಎಲ್ಲೂ ಕೂಡ ಚಿಕ್ಕಿ ಹಾಳಾಗೋದಿಲ್ಲ. ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೊಂಡು ತಿನ್ಬಹುದು, ಚೆನ್ನಾಗಿರುತ್ತೆ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬಹುದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.